ಸುಹಾಸಿನಿ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫೈನಲಿ ನಾವು ಬೆಂಗಳೂರು ಬಂದು ರೀಚ್ ಆದ್ವಿ. ಸೊ ನಮ್ದು ಒಂದು ವಾರದ ಟ್ರಿಪ್ ಮುಗೀತು. ಹೋಗ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೆ. ಸೊ ಅಲ್ಲೆಲ್ಲ ಯಾವ ಥರ ಅಡ್ಜಸ್ಟ್ ಆಗ್ತಾರೆ ಮಕ್ಕಳು ಏನು ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ತುಂಬಾ ಕಷ್ಟ ಆಯಿತು ನಮಗೆಲ್ಲರಿಗೂ. ಸೊ ಹಾಗೂ ಈಗ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಬೆಂಗಳೂರು ಬಂದು ರೀಚ್ ಆದ್ವಿ. ಬೆಂಗಳೂರಲ್ಲಿ 3-4 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಸ್ಟೆಪ್ಸ್ ಮುಂದ್ಗಡೆದೇನು ಜಾಗ ಇದೆ ನಮ್ದೆಲ್ಲ ಅಲ್ಲೆಲ್ಲ ಕೂಡ ತುಂಬಾ ಗಲೀಜಾಗಿತ್ತು. ಸೊ ಹಾಗಾಗಿ ಬಂದಿದ್ದ ತಕ್ಷಣ ಅದೆಲ್ಲ ಕೂಡ ನಾನು ತೊಳ್ಕೊಂಡ್ಬಿಟ್ಟೆ. ಹಾಗೆ ಮನೆಯಲ್ಲಿ ಇರೋದು ಎಲ್ಲ ಕೂಡ ಕಸ ಗುಡಿಸಿ ಒರೆಸಿ ದೇವ್ರ ಪೂಜೆ ಅದೆಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಗಡೆದೆಲ್ಲ ತೊಳೆದಿರೋದಕ್ಕೆ ತುಂಬಾ ಸುಸ್ತಾಗ್ಬಿಡ್ತು. ಸೊ ಹಾಗಾಗಿ ಮಧ್ಯಾಹ್ನದ ಊಟ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಹೊರಗಡೆಯಿಂದ ತೊಗೊಂಡು ಬಂದ್ವಿ. ಸೊ ತೊಗೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಹಾಲಿಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿಯೋಣ. ಆಮೇಲೆ ತರಕಾರಿ ಎಲ್ಲ ಏನೂ ಇರಲಿಲ್ಲ, ಹೋಗ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದೆ. ಸೊ ಇಲ್ಲೇ ನಮ್ಮನೆ ಹತ್ರ ಒಂದು ತರಕಾರಿ ಶಾಪ್ ಇದೆ, ಅಲ್ಲಿಂದಾನೆ ಹೋಗಿ ತೊಗೊಂಡು ಬಂದ್ವಿ. ಸೊ ಮತ್ತು ಊರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಊರಲ್ಲಿ ಒಂದು ವಾರ ಹೋಗಲಿ 15 ದಿವಸ ಹೋಗಲಿ ಚೆನ್ನಾಗಿ ಅನಿಸುತ್ತೆ. ಆದರೆ ಹುಡುಗರು ನಮ್ದಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಒಂದು ವಾರದಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಿಬಿಟ್ಟು ಮತ್ತೇನೋ ರಿಟರ್ನ್ ನಮ್ಮ ಬೆಂಗಳೂರಿಗೆ ಬಂದ್ವಿ. ಹಾಯ್ ಪಿಲ್ಲು. ಸೊ ಶ್ರಾವಣಿ ಕೂಡ ತುಂಬಾ ಇಷ್ಟ ಆಯಿತು. ಊರು ಹೆಂಗೆ ಅನಿಸ್ತು ಪಿಲ್ಲು? ಸೂಪರ್. ನಮ್ಮದು ಫೇಸ್ ಕಟ್ ಎಲ್ಲ ಕೂಡ ಚೇಂಜ್ ಆಗಿದೆ. ಜ್ವರ, ಶ್ರಾವಣಿಗೆ ಹುಷಾರಿರಲಿಲ್ಲ, ವಿಷು ಹುಷಾರಿರಲಿಲ್ಲ. ಆಮೇಲೆ ಬಂದಿದ್ದ ತಕ್ಷಣ ನಾನು ಹುಷಾರಿಲ್ಲ, ಸ್ವಲ್ಪ ನೆಗಡಿ ಕೆಮ್ಮ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ಓಕೆ. ಒಂದು ವಾರ ಸ್ವಲ್ಪ ಬೇಗ ಹೋಗಿದ್ರಂತ. ನೆಕ್ಸ್ಟ್ ಡೇ ಬೇಗ ಹೋಗೋಣ. ಓಕೆ. ಜಾಸ್ತಿ ಅಂದರೆ ಖುಷಿಗೆ ಮಿಸ್ ಮಾಡ್ಕೋತಾ ಇದ್ದಾರೆ. ಸೊ ಇವಾಗ ಸಾಯಂಕಾಲ ಆಗ್ತಾ ಇದೆ. ನಮ್ಮ ಇಶ್ಯೂಗೆ ಏನೋ ಚಾಟ್ ಬೇಕಂತೆ. ಸೊ ಹಾಗಾಗಿ ನಮ್ಮ ಮನೆಯವರಿಗೆ ಹೇಳಿದ್ದೀನಿ ನಾನು ಬರಬೇಕಾದ್ರೆ ಹಾಗೆ ಸ್ವಲ್ಪ ಮಸಾಲ ಪುರಿ ತಿಂಡಿ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅವ್ರು ಬರ್ತಾ ಮಸಾಲ ಪುರಿ ತೊಗೊಂಡ್ಬರ್ತಾರೆ. ಬಂದಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ, ಹಾಗೆ ನಮಗೆ ಟೀ ಕೂಡ ಮಾಡ್ಕೋತೀನಿ. ಸೊ ಬಂದಿದ್ದ ತಕ್ಷಣ ಬ್ಯಾಗ್ ಐತೆಲ್ಲ ಖಾಲಿ ಮಾಡಿದೆ. ಇನ್ನೂ ಒಂದು ಬ್ಯಾಗ್ ಓಪನ್ ಮಾಡೋದಿದೆ, ಹಾಗೆ ಇಟ್ಟಿದ್ದೀನಿ ನಾನು. ಸೊ ಉಳಿದಿರುವಂತಹ 3 ಸುಟ್ಕೇಸೆಲ್ಲ ಏನಿದೆ ಅದೆಲ್ಲ ಬಟ್ಟೆ ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ಬಿಸಿಲು ಬಿದ್ದಿದ್ದೆಲ್ಲ. ಸೊ ಹಾಗಾಗಿ ಮೇಲ್ಗಡೆ ಟೆರೇಸ್ ಮೇಲೆಲ್ಲ ಒಣಕ್ಕಾಗಿ ಬಂದಿದ್ರಿ. ಫುಲ್ಲಾಗಿತ್ತು ಜಾಗ. ಸೊ ಹಾಗಾಗಿ ನಮ್ಮದು ಮನೆ ಮುಂದಗಡೆ ಇದೆಲ್ಲ ಸ್ವಲ್ಪ ಹಾಕಿದ್ದೀನಿ. ತುಂಬಾ ಬಟ್ಟೆ ಇದ್ದು. ಸೊ ಎಲ್ಲ ಕೂಡ ವಾಶ್ ಮಾಡಿದ್ದೀನಿ. ಇನ್ನೂ ಒಂದು ಸುಟ್ಕೇಸ್ ಬಾಕಿ ಇದೆ, ಅದನ್ನು ಮತ್ತೆ ನಾಳೆ ಅಥವಾ ನಾಳಿದ್ದು ತೆಗಿತೀನಿ. ಸೊ ಒಟ್ಟಿಗೆ ಒಂದೇ ಸತಿ ತೆಗೆದ್ರೆ ತುಂಬಾ ಲೋಡ್ ಆಗಿಬಿಡುತ್ತೆ ಕೆಲಸ ಎಲ್ಲ ನನಗೆ. ಸೊ ಹಾಗೆ ಒಂದೊಂದಾಗಿ ತಕ್ಕೊಳ್ತಾ ಹೋಗ್ತೀನಿ. ಆಮೇಲೆ ಮಕ್ಕಳು ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಅವಳದು ಸ್ಕೂಲ್ ಯೂನಿಫಾರ್ಮ್ ಐತೆಲ್ಲ ಐರನ್ ಮಾಡಿಡಬೇಕು. ಬಟ್ಟೆ ಐತೆಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಜಸ್ಟ್ ಬರೀ ಐರನ್ ಮಾಡಬೇಕು. ಬುಕ್ಸ್ ಕವರ್ ಐತೆಲ್ಲ ಹಾಕಿದೆ. ಮತ್ತು ಬ್ಯಾಗ್ ಐತೆಲ್ಲ ವಾಶ್ ಮಾಡಿದ್ದೀನಿ. ಅದರದ್ದೆಲ್ಲ ಏನು ಚಿಂತೆ ಇಲ್ಲ, ಜಸ್ಟ್ ಬರೀ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಇದೆ. ಸೊ ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆದರೆ ಪರವಾಗಿಲ್ಲ, ನಮ್ಮದು ಸ್ವಲ್ಪ ನನಗೆ ಟೈಮ್ ಸಿಗುತ್ತೆ ಅಂತ ಅನ್ಕೋತೀನಿ. ಆಮೇಲೆ ಲಾಸ್ಟ್ ನಾನು ಒಂದು ಸಾರಿ ಕುಚ್ ಡಿಸೈನ್ ಹಾಕಿದೆ. ಅದು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಸೊ ಆ ಡಿಸೈನ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಖಂಡಿತವಾಗಲೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನಗೆ ನನ್ನ ಚಾನಲ್ನಲ್ಲಿ ಕುಕ್ಕಿಂಗ್ ಚಾನೆಲ್ ಕೂಡ ಇರುತ್ತೆ, ಈ ಥರ ಸಾರಿ ಕುಚ್ ಡಿಸೈನ್ಸ್ ಕೂಡ ಇರುತ್ತೆ, ಎಲ್ಲ ಥರದ್ದು ಮಿಕ್ಸ್ ಇರುತ್ತೆ ನನ್ನ ಚಾನೆಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ನೀವು ನಂದು ವಿಡಿಯೋಸ್ಗಳನ್ನು ನೋಡಿದ್ದಕ್ಕಾಗಿ ಮತ್ತು ಕಮೆಂಟ್ ಮಾಡಿದ್ದಕ್ಕಾಗಿ. ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೋಡಿ, ಬಟ್ಟೆಗಳತ್ತೆಲ್ಲ ಹಾಕಿದ್ದೀನಿ. ಇನ್ನೂ ಒಂದು ಲೋಡ್ ವಾಷಿಂಗ್ ಮೆಷಿನಲ್ಲಿ ಇದೆ, ಅದನ್ನು ಹಾಕೋದಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ವಾಷಿಂಗ್ ಮೆಷಿನಲ್ಲಿ ಇಟ್ಟಿದ್ದೀನಿ. ಇವಾಗ ಈ ಬಟ್ಟೆ ಎಲ್ಲ ಡ್ರೈ ಆದಮೇಲೆ ನೆಕ್ಸ್ಟ್ ಆ ಬಟ್ಟೆನ ಹಾಕ್ತೀನಿ. ಮತ್ತು ಟೆರಿಸ್ ಮೇಲೆ ಕೂಡ ಹಾಕಿದ್ದೀನಿ. ಇವತ್ತು ತುಂಬ ಬಟ್ಟೆ ಇದ್ದು ಕೈಯಿಂದ ಕೂಡ ವಾಶ್ ಮಾಡಿದ್ದೀನಿ ಮತ್ತು ವಾಷಿಂಗ್ ಮೆಷಿನಲ್ಲಿ ಕೂಡ ಹಾಕಿದ್ದೀನಿ. ಸೊ ಸಂಜೆ ತನಕ ಇದೇ ಕೆಲಸ ಆಯಿತು ನನಗೆ. ನೋಡಿ, ಫುಲ್ ಆ ಕಡೆದು 2 ತಾರ, ಈ ಕಡೆದೆಲ್ಲ ಫುಲ್ ಪ್ಯಾಕ್ ಆಗಿದೆ. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ತೋರಿಸಿದೆ ನಮ್ಮದು ಹೊಲದಲ್ಲಿ ಮಾವಿನಕಾಯಿ ಗಿಡ ಇದೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿಂದೇ ಸ್ವಲ್ಪ ಮಾವಿನಕಾಯಿನ ಕೊಟ್ಟಿದ್ದಾರೆ ಅಮ್ಮ. ಸ್ವಲ್ಪ ಹಸಿ ಇದ್ದು ಈ ಥರ ಎಲ್ಲ ರೌದೆತೆಲ್ಲ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ಒಂದು 2-3 ದಿವಸದಲ್ಲಿ ಹಣ್ಣಾಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಒಂದು ಬಾಕ್ಸ್ ಮಾವಿನಕಾಯಿ ಇದೆ.
ನೋಡಿ ಹಣ್ಣು ಆಗ್ತಾ ಇದೆ. ಸೊ ಇದಕ್ಕೆ ಯಾವುದೇ ರೀತಿ ಔಷಧಿಯೇನು ಹೊಡೆದಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿ ಹಾಗೆ ಹಣ್ಣಾಗಿರೋದು. ತುಂಬಾ ರುಚಿಯಾಗಿದೆ. ಈ ಥರ ಊರಿಗೆ ಹೋಗೋದಿದ್ರೆ ನಾನು ಜಾಸ್ತಿ ತರಕಾರಿ ಏನು ತೊಗೊಂಬರೋದಿಲ್ಲ. ಸೊ ಎಷ್ಟು ಬೇಕು ಅಷ್ಟೇ ತರಕಾರಿ ತಂದು ಮಾಡ್ತಾ ಇರ್ತೀನಿ. ಮತ್ತು ಹೋಗಬೇಕಾದ್ರೆ ಫ್ರಿಜ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಅಕಸ್ಮಾತ್ ಹಾಗೆ ಇಟ್ಟು ಹೋದರೆ ಬ್ರಷ್ಟಲ್ಲಿ ತರಕಾರಿ ಒಳಗಡೆ ಕೆಟ್ಟು ಹೋಗಿರುತ್ತೆ ಮತ್ತು ತುಂಬಾ ಬ್ಯಾಡ್ ಸ್ಮೆಲ್ ಬರುತ್ತೆ ಫ್ರಿಜ್. ಸೊ ಹಾಗಾಗಿ ಆದಷ್ಟು ನಾನು ತರಕಾರಿ ಖಾಲಿ ಮಾಡಿ ಕ್ಲೀನ್ ಮಾಡಿಟ್ಟೆ ಹೋಗ್ತೀನಿ. ಈ ಥರ ಊರಿಂದ ಬಂದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಬಂದು ಮಾಡ್ತೀನಿ. ಇವಾಗ ಮಾರ್ಕೆಟ್ ಹೋಗಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಎಲ್ಲ ಏನು ತರೋದಿಲ್ಲ, ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ತೀನಿ. ಇಲ್ಲಿ 1/4 kg ಅಷ್ಟು ಟೊಮೆಟೊ, ಆಲೂಗಡ್ಡೆ ಮತ್ತು ಈ ಸಾಂಬಾರು ಈರುಳ್ಳಿ, ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಮತ್ತು ಹಸಿ ಶುಂಠಿ, ಸೌತೆಕಾಯಿ, ಲಿಂಬೆಹಣ್ಣು, ಈ ಥರದ್ದು ಬೇಸಿಕ್ ತರಕಾರಿ ತೊಗೊಂಡು ಬಂದು ಕ್ಲೀನ್ ಮಾಡಿ ಆಲ್ರೆಡಿ ನಾನು ಫ್ರಿಜಲ್ಲಿ ಎತ್ತಿಟ್ಟೆ. ನೆಕ್ಸ್ಟ್ ಇವಾಗ ಮಸಾಲ ಪುರಿನ ಹಾಕ್ಕೊಡ್ತಾ ಇದ್ದೀನಿ. ಸಾಯಂಕಾಲ ನಮ್ಮ ಮನೆಯವ್ರು ಬರಬೇಕಾದ್ರೆ ಮಸಾಲ ಪುರಿ ತೊಗೊಂಬನ್ನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವ್ರು ಹಾಗೆ ಆಫೀಸಿಂದ ಬರಬೇಕಾದ್ರೆ ತೊಗೊಂಬಂದಿದ್ದಾರೆ. ಇದು ಮಸಾಲ ಪುರಿ ನಮ್ಮದು ವಿಷುಗೆ ತುಂಬಾ ಇಷ್ಟ. ಇದು ಪಾನಿ ಕೆಲವೊಂದು ಸರ್ತಿ ತುಂಬಾ ಸ್ಪೈಸಿ ಇರುತ್ತೆ. ಸೊ ಹಾಗಾಗಿ ಮೊದಲು ಅದನ್ನು ಟೇಸ್ಟ್ ಮಾಡಿ ಆಮೇಲೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕಿ ಕೊಡ್ತಾ ಇದ್ದೀನಿ. ನನಗೆ ಮತ್ತು ಶ್ರಾವಣಿಗೆ ಅಷ್ಟು ಮಸಾಲ ಪುರಿ ಇಷ್ಟ ಆಗೋದಿಲ್ಲ, ಆದರೆ ನಮ್ಮ ವಿಷುಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವಾಗ ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ಗೆ ಇದು ಮಸಾಲ ಪುರಿ ರೆಡಿಯಾಗಿದೆ. ಮಕ್ಕಳು ಮಸಾಲ ಪುರಿ ತಿನ್ನಷ್ಟರಲ್ಲಿ ಈ ಕಡೆ ನಾನು ರೈಸ್ ಮಾಡಿಬಿಡ್ತೀನಿ. ಸೊ ಇವತ್ತು ಮಶ್ರೂಮ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇದ್ರದ್ದು ರೆಸಿಪಿ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಶ್ರೂಮ್ ರೈಸ್ ಮಾಡೋದಕ್ಕೆ ಏನೇನು ಬೇಕದೆಲ್ಲ ಕೂಡ ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಜಸ್ಟ್ ಬೇಸಿಕ್ ತರಕಾರಿ ಮಾತ್ರ ಬೇಕಿದ್ದಕ್ಕೆ. ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವು, ಮಶ್ರೂಮ್ ಮತ್ತು ಇದು ಎಲ್ಲ ಡ್ರೈ ಮಸಾಲೆ ಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟೆಲ್ಲ ತರಕಾರಿ ಬೇಕು. ನೆಕ್ಸ್ಟ್ ಇವಾಗ ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಇದ್ರದ್ದು ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀರೆಲ್ಲ ಹಾಕೋದು ಬೇಡ, ಜಸ್ಟ್ ಹಾಗೆ ಡ್ರೈ ಪೇಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಬರೀ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು. ಸೊ ಎಣ್ಣೆ ಬಿಸಿ ಆದಮೇಲೆ ಮೊದಲು ಒಂದು ಸ್ಟಾರ್ ಹೂವು, ಚಕ್ಕೆ ಮತ್ತು ಪಲಾವ್ ಎಲೆ ಇಷ್ಟು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಇವಾಗ ಇದ್ರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಇಲ್ಲಿ ತುಂಬ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಲೈಟಾಗಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಮಿಕ್ಸರ್ ಜಾರಲ್ಲಿ ಏನು ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗ ಹಾಕಿ ಇವಾಗ ಇದ್ರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸುಮಾರು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಸೊಪ್ಪು ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗೆ ಉಳಿದಿರೋಂಥ ತರಕಾರಿನ ಹಾಕ್ಕೊಳ್ಳೋಣ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಇದು ಬಿಟ್ಟು ಬೇರೆ ನಿಮ್ಗೆ ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನೆಕ್ಸ್ಟ್ ಇವಾಗ ಮಶ್ರೂಮನ್ನು ಹಾಕ್ಕೋತಾ ಇದ್ದೀನಿ. ತರಕಾರಿ ಇಷ್ಟೇ ಹಾಕ್ಕೋಬೇಕು ಅಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡ್ಬಿಟ್ಟು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ತರಕಾರಿ ಹಾಕಿದ್ಮೇಲೆ ಒಂದು ಸತಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಡ್ರೈ ಮಸಾಲನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಅರಿಶಿಣ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಸೊ ಖಾರದ ಪುಡಿ ಹಾಕ್ಕೋಬೇಕಾದ್ರೆ ಅದ್ರದ್ದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಖಾರ ಜಾಸ್ತಿ ಆದರೆ ಮಕ್ಕಳು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಖಾರದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗೆ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಮಶ್ರೂಮ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ದು ಲಿಡ್ಡನ್ನು ಈ ಥರ ಉಲ್ಟಾ ಕ್ಲೋಸ್ ಮಾಡಿ 1 ನಿಮಿಷ ನಾನು ಇದನ್ನು ಹಾಗೆ ಇಡ್ತೀನಿ. ನೋಡಿ ಇಲ್ಲಿ ಮಶ್ರೂಮ್ ಎಲ್ಲ ಸಾಫ್ಟ್ ಆಗಿದೆ ಮತ್ತು ನೀರು ಕೂಡ ಬಿಟ್ಕೊಂಡಿದೆ. ಪುನಃ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬೇಕಾದರೆ ನೀವು ಇದು ಮಸಾಲಾನ ಟೇಸ್ಟ್ ಮಾಡಿ ನೋಡಿ. ನಿಮಗೇನಾದರೂ ಮಸಾಲ ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಇವಾಗ ಹಾಕ್ಕೋಬೋದು.
ಎಲ್ಲ ಕರೆಕ್ಟಾಗಿ ಇದೆ ಅಂದರೆ ತೊಳೆದಿಟ್ಕೊಂಡಂಥ ಅಕ್ಕಿನ ಇವಾಗ ಹಾಕೋತಾ ಇದ್ದೀನಿ. ಅಕ್ಕಿ ತೆಲ್ಲ ನಾನು ಏನು ನೆನೆಸಿಟ್ಟಿರಲಿಲ್ಲ, ಜಸ್ಟ್ ಹಾಗೆ ಒಂದು 2 ಸತಿ ನೀರಲ್ಲಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಅಕ್ಕಿ, ನೀವು ಬೇಕಾದರೆ ಬಾಸುಮತಿ ಅಕ್ಕಿ ಕೂಡ ಇಲ್ಲಿ ಹಾಕೋಬೋದು. ಇವಾಗ ಅಕ್ಕಿ ಹಾಕಿದ್ಮೇಲೆ ಮಸಾಲ ಜೊತೆ ತರಕಾರಿ ಜೊತೆ ತೆಲ್ಲ ಅಕ್ಕಿನ ಸುಮಾರು 1 ನಿಮಿಷನೂ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅಕ್ಕಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಅನ್ನ ಉದುರಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಅಕ್ಕಿಗೆ ಸುಮಾರು 4 ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಅನ್ನ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಎಷ್ಟು ಇರುತ್ತೆ ಅದ್ರದ್ದು ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ, ಕುಕ್ಕರ್ಗೆ ನಾನಿಲ್ಲಿ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೋತೀನಿ. 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಅನ್ನ ಸಾಫ್ಟಾಗಿ ರೆಡಿ ಆಗುತ್ತೆ. ನೀವು ಬೇಕಾದರೆ 2 ಅಥವಾ 3 ಕೂಡ ಹೊಡ್ಸ್ಕೋಬೋದು. ಆ ಕಡೆ ಕುಕ್ಕರ್ ವಿಸಿಲ್ ಕೂಗೋಷ್ಟರಲ್ಲಿ ಈ ಕಡೆ ನಾನು ಅದ್ರ ಜೊತೆ ತಿನ್ನೋದಕ್ಕೆ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಸೊ ಈ ಥರ ಬಿರಿಯಾನಿ ಥರ ಮಾಡಿದಾಗ ಅದ್ರ ಜೊತೆ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಮಕ್ಕಳಿಗೆ ಅದು ತುಂಬಾ ಇಷ್ಟ. ಸೊ ಹಾಗಾಗಿ ನಾನಿಲ್ಲಿ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ. ಮೊಸರನ್ನು ಮೊದಲು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕು. ಅದರಲ್ಲಿ ಏನಾದರೂ ಗಂಟೆತೆಲ್ಲ ಇದ್ದರೆ ಚೆನ್ನಾಗಿ ಸ್ಮೂತಾಗಿ ಬೀಟ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮತ್ತು ಸೌತೆಕಾಯಿ, ಸ್ವಲ್ಪ ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವಾಗ ಬ್ಲ್ಯಾಕ್ ಪೇಪರ್ ಪೌಡರನ್ನು ಹಾಕೋತಾ ಇದ್ದೀನಿ. ಸೊ ಫ್ರೆಶ್ ಆಗಿ ನಾನು ಈ ಥರ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ರೆಡಿಮೇಡ್ ಪ್ಯಾಕೆಟ್ ಬ್ಲ್ಯಾಕ್ ಪೇಪರ್ ಪೌಡರ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಇದು ಸ್ವಲ್ಪ ಖಾರ ಬೇಕಂದರೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕೋಬೋದು, ಇಲ್ಲಾಂದರೆ ಜಸ್ಟ್ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಇದಕ್ಕೆ ಸಕ್ಕರೆ ಕೂಡ ಹಾಕೋತಾರೆ, ಬೇಕಾದರೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೋಬೋದು. ಆ ಕಡೆ ಮೊಸರು ಬಜ್ಜಿ ರೆಡಿ ಮಾಡೋಷ್ಟರಲ್ಲಿ ಈ ಕಡೆ ನಮ್ಮದು ಕುಕ್ಕರ್ದು 1 ವಿಸಿಲ್ ಕೂಗಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಇವಾಗ ನಾನು ಕುಕ್ಕರ್ದ ಲಿಡ್ಡನ್ನು ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿ ರೈಸ್ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು. ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದಕ್ಕೆ ಜಾಸ್ತಿ ಏನು ತರಕಾರಿ ಇಲ್ಲ, ಜಸ್ಟ್ ಮನೆಯಲ್ಲಿ ಬೇಸಿಕ್ ತರಕಾರಿನ ಯೂಸ್ ಮಾಡಿಬಿಟ್ಟು ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ. ಹಾಗೆ ಇವತ್ತಿಂದ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್.